ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೀನು ಫ್ರೈ ಮಾಡೋದು ಹೆಂಗಂತ ಹೇಳಿಕೊಡ್ತೆ. ನಾನು ಇಲ್ಲಿ ಸ್ವಲ್ಪ ಮೀನು ಫ್ರೈಗೆ ಇಟ್ಕೊಂಡಿದ್ದೆ ಮೀನನ್ನು, ಮತ್ತು ಇಲ್ಲಿ ಸ್ವಲ್ಪ ಸಾರಿಗೆ ಇಟ್ಕೊಂಡಿದ್ದೆ. ಇದು ಮುಳ್ಳು ಮೀನು. ಇದಕ್ಕೆ ಎಂಥ ಹೆಸರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ ಆಯಿತಾ. ಈಗ ಕುಂದಾಪುರ ಸ್ಟೈಲ್ ಮೀನು ಫ್ರೈ ಮಾಡೋದು ಹೆಂಗಂತ ಹೇಳಿಕೊಡ್ತೆ. ಕುಂದಾಪುರದರಂದಮೇಲೆ ಮೀನು ಫ್ರೈ ಮಾಡೋದು ಕೇಳ್ಕ ನಾನೀಗ ತೋರಿಸಿಕೊಡ್ತೆ ಕಣಿ. 2 ಚಮಚ ಕಾರ್ನ್ಫ್ಲೋರ್ ಹಾಕಂತ ಇದ್ದೆ, ಹಾಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಂತ ಇದ್ದೆ. ನಾನಿಲ್ಲಿ ಜಜ್ಜಿ ಇಟ್ಟದ್ದಲ್ಲ, ನಾನು ರೆಡಿ ಪ್ಯಾಕೆಟ್ ಸಿಗುತ್ತೆ ಅದನ್ನೇ ಹಾಕಂತ ಇದ್ದೆ. ಹಾಗೆ ಅಭಿರುಚಿ ಅವ್ರದ್ದು ಫಿಶ್ ಫ್ರೈ ಮಸಾಲ ಸಿಗುತ್ತೆ, ಅದನ್ನು ಹಾಕ್ತಾಯಿದ್ದೆ. ನಿಮ್ಗೆ ಒಂದಿನ ನಾನು ಫಿಶ್ ಮಸಾಲ ಫ್ರೈ ಮಾಡೋದು ಹೆಂಗಂತ ಹೇಳಿ ಕೊಡ್ತೆ, ಮನೆಯಲ್ಲೇ ಮಾಡೋದು. ಇವಾಗ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೆ ಫಿಶ್ ಫ್ರೈ ಮಸಾಲ. ಹಾಗೆ ಪ್ಯಾಕೆಟ್ ಹಿಂದ್ಗಡೆ ಉಪ್ಪು ಖಾರ ಬೇಕಾದಲ್ಲಿ ಸೇರಿಸಿಕೊಳ್ಳಿ ಅಂತ ಇದೆ. ನೀವು ಒಂದ್ಸಲ ಮಸಾಲ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಖಾರ ಹೇಗಿದೆ ಅಂತ ನೋಡಿ, ಬೇಕಾದರೆ ಮಾತ್ರ ಉಪ್ಪು ಖಾರನ ಸೇರಿಸ್ಕೋಬೋದು. ನಾನಿವಾಗ ಅರ್ಧ ಲಿಂಬು ಹಣ್ಣನ್ನು ಕಟ್ ಮಾಡಿ ಇಟ್ಟಿರೋದನ್ನು ಹಿಂಡ್ತಾ ಇದ್ದೀನಿ. ಹುಳಿ ಖಾರವಾಗಿದ್ದರೆ ಮಾತ್ರ ಮೀನು ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ವಿನೆಗರ್ ಸಹ 1 ಚಮಚ ಹಾಕ್ಬೋದು. ನಾನು ವಿನೆಗರ್ ಇಲ್ಲ ಅಂತ ಇವಾಗ ಲಿಂಬು ಹಿಂಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ನೀರು ಬದಲು ನೀವು ಮೊಟ್ಟೆ ಒಡೆದು ಅದ್ರ ಬಿಳಿ ಭಾಗ ಇರುತ್ತಲ್ಲ, ಬಿಳಿ ಭಾಗನ ಹಾಕೊಂಡ್ರೆ ಮತ್ತು ಒಳ್ಳೆ ಹತ್ತ ಮೀನು ಫ್ರೈ ಮತ್ತು ಒಳ್ಳೆ ಹತ್ತ. ಆದರೆ ಮತ್ತು ಆ ಬಿಳಿ ಭಾಗ ಹಾಕ್ರ ಗೊತ್ತಿಗೆ ಮಸಾಲ ಅಂಬುದು ನೀರಾಗಿ ಹೊತ್ತು ನೀರು ಹಾಪು ಬಿಡೋಕ್ಕಾಗ ಸ್ವಲ್ಪ ಮೊಟ್ಟೆ ಬಿಳಿ ಭಾಗ ಹಾಕಕ್ಕೆ, ಅಷ್ಟೊತ್ತಿಗೆ ಮಸಾಲೆ ಒಂದೇ ಹದಕ್ಕೆ ಬರುತ್ತೆ. ಈಗ ಎಲ್ಲ ಮೀನನ್ನು ಸೇರಿಸಿ ಮಸಾಲ ಮಿಕ್ಸ್ ಮಾಡ್ಕೊತ ಇದ್ದೆ. ಇದರ ಮುಳ್ಳು ಮೀನು ಇತ್ತು, ಹಾಗೆ ಈ ಮುಳ್ಳು ಇಲ್ಲದೆ ಅಂದರೆ ನಮ್ಮ ಕಡೆ ಕನ ಮೀನು ಅಂತ ಹೇಳ್ತಾರೆ, ಅದು ಸಹ ಇತ್ತು. ಮೀನಿಗೆ ಮಸಾಲೆ ಎಲ್ಲ ಕಲಸಿ ಇಟ್ಟಿದೆ. ಈಗ ಒಂದು 5 ನಿಮಿಷ ಮಸಾಲೆ ಹಿಡೋಕ್ಕೆ ಬಿಡ್ಕ. ನಾನಿಲ್ಲೊಂದು 5 ನಿಮಿಷ ಮಸಾಲೆ ಹಿಡೋಕ್ಕೆ ಬಿಟ್ಟಿದೆ. ಮಸಾಲೆ ಎಲ್ಲ ಈಗ ಹಿಡ್ದಾಯ್ತು. ಹಾಗೆ ಒಂದು ತವ ತಗೊಂಡು ಎಣ್ಣೆ ಬಿಸಿ ಮಾಡ್ತಾ ಇದ್ದೆ. ಅದಕ್ಕೆ ಎಣ್ಣೆ ನಿಧಾನಕ್ಕೆ ಬಿಸಿ ಆಗ್ತಾ ಇತ್ತು. ಎಣ್ಣೆ ಈಗ ಬಿಸಿ ಆಯಿತು. ಮಸಾಲೆ ಹೂಡಿಟ್ಟು ಮೀನನ್ನು ಒಂದೊಂದೇ ಎಣ್ಣೆಗೆ ಬಿಡು ಆಯಿತಾ. ಈಗ ನಿಧಾನಕ್ಕೆ ಒಂದೊಂದೇ ಮೀನನ್ನ ಎಣ್ಣೆಗೆ ಬಿಡ್ತಾ ಇದ್ದೆ. ಮೀನಿನ ಒಂದು ಬದಿ ಭಾಗ ಬೆಂದಾಯ್ತು, ಇನ್ನೊಂದು ಬದಿ ಭಾಗ ಬೇಯಿಸ್ತಾ ಇದ್ದೆ. ಈಗ ಎರಡು ಕಡೆ ಬೆಂದಿತ್ತು. ಬೆಂದದ ಮೀನನ್ನು ಈಗ ತೆಗಿತಾ ಇದ್ದೆ. ತೆಗ್ದೀಗ ಬಟ್ಲಿಗೆ ಶಿಫ್ಟ್ ಮಾಡಿದೆ. ಮೀನಂತೂ ಈಗ ಪೂರ್ತಿ ಬೆಂದಾಯ್ತು. ಈಗ ಹೈಕಂಡು ಬ್ಯಾಟಿಂಗ್ ಮಾಡೋದು ಒಂದೇ ಕೆಲಸ.